ನೋಡಿ, ಇದು ಕೋರ್ಟ್ ಯಾವ ರೀತಿ ಸ್ಟೇಗಳು ಕೊಡ್ತದೆ, ಕೋರ್ಟ್ ಏನು ತೀರ್ಮಾನ ಮಾಡ್ತದೆ, ನಾನು ಅದ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ನನಗೂ ಒಂದು ರೀತಿ ಆಶ್ಚರ್ಯ ಆಗಿದೆ. ಕೋರ್ಟ್ ಈ ರೀತಿಯಾದಂಥ ಒಂದು ತಡೆಯಾಜ್ಞೆ ನೀಡಿರತಕ್ಕಂಥದ್ದು. ಏನೇ ಇದ್ದರೂ ಅದು ನ್ಯಾಯಾಲಯದಲ್ಲೇ ವಕೀಲರು ಮಂಡಿಸ್ತಾರೆ ಮತ್ತು ಅದನ್ನು ತಡೆಯಾಜ್ಞೆಯನ್ನು ತೆರವುಗೊಳಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕೋರ್ಟಿನ ಒಂದು ಆದೇಶವನ್ನು ನಾನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಆದರೆ SIT ಅವರು ತಮ್ಮ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ದಕ್ಕೆ ಅವರು ಎಲ್ಲ ರೀತಿಯ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ನೋಡಿ, ನಾನು ಅದೆಲ್ಲ ಅದು ಲಾಯರ್ಗಳೇ ಹೇಳಬೇಕು. ನಾನು ಹೇಳುವಂಥದ್ದು SIT ಅವರು ತಮ್ಮ ಒಂದು ಜವಾಬ್ದಾರಿಯನ್ನು ಅವರು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೋರ್ಟ್ ಅವರು ಏನು ಅದನ್ನು ರದ್ದುಗೊಳಿಸಿಲ್ಲ, ತಡೆಯಾಜ್ಞೆ ನೀಡಿದ್ದಾರೆ. ಅದು ಕೂಡ ಭಾಳಷ್ಟು ಒಂದು ವಾದ ವಿವಾದಗಳಾಗಿದೆ. ಮುಂದೆ ಏನಾಗುತ್ತೆ ನೋಡೋಣ. ಇನ್ನೊಂದು ಡೇಟ್ ಕೊಟ್ಟಿದ್ದಾರೆ, ಅದ ನಂತರ ಏನಾಗುತ್ತೆ ನೋಡೋಣ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಮತ್ತು ವರದಿ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಈ ಥರದ ಒಂದು ಬೆಳವಣಿಗೆಗಳಾಗ್ತಾ ಇದೆ. ಹೌದು, ಅದಕ್ಕೆ ಈಗ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಕಡೆಯಿಂದ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ. ಅವರು ಏನು ಸಾಕ್ಷಿಯ ಆಧಾರದ ಮೇಲೆ SIT ಅವರು ತನಿಖೆ ಮಾಡಬೇಕು ಅಂತ ಹೇಳಿದ್ದೀವಿ. ಯಾರೇ ತಪ್ಪಿತಸ್ಥರಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀವಿ. ಯಾವುದೇ ಒಂದು ಮಾಹಿತಿ ಅವರಲ್ಲಿದ್ದರೆ ಅದ್ರ ಮೇಲೆ ಅವರು ತನಿಖೆ ಮಾಡ್ಬೋದು. ಸೊ ನಮ್ಮ ಯಾವುದರಲ್ಲೂ ಕೂಡ ಇದರಲ್ಲಿ ಪಕ್ಷಪಾತ ಇಲ್ಲ. ಅವರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದರಿಂದ ನಾನು ಈಗ ಕೋರ್ಟ್ ಆದೇಶ ಯಾವ ರೀತಿ ಬಂತು, ಯಾಕೆ ಬಂದಿದೆ, ತಡೆಯಾಜ್ಞೆ ಬಂದಿದೆ, ನಾನು ಅದರ ಬಗ್ಗೆ ವಿವರಣೆ ಮಾಡೋದಕ್ಕೆ ಅದು ಹೋಗೋದಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಖಂಡಿತ ನಮ್ಮ ಕಡೆಯಿಂದ SIT ತನಿಖೆಯನ್ನು ಮುಂದುವರಿಸಬೇಕು ಅಂತಲೇ ಕೋರ್ಟಲ್ಲಿ ಅವರು ಆರ್ಗ್ಯೂ ಮಾಡ್ತಾ ಇರೋದು. ನಮ್ಮ ಪ್ರಾಸಿಕ್ಯೂಟರ್. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಥವಾ ಪವರ್ ಶೇರಿಂಗ್ ಇದು ಚರ್ಚೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರಬೇಕಾದ್ರೆ ದಲಿತ CM ಅನ್ನು ಪ್ರಶ್ನಿಸುವ ಒತ್ತಾಯ ಕೇಳಬೇಕು. ನೋಡಿ, ಈ ಥರ ಎಲ್ಲೂ ಕೂಡ ಚರ್ಚೆಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಮುಂದುವರಿತಾ ಇದ್ದಾರೆ. ನಾವು ಈ ರೀತಿಯಾಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ, ಅವಕಾಶಗಳು ಕೂಡ ಇಲ್ಲ, ಅದರ ಸನ್ನಿವೇಶನೂ ಕೂಡ ಇಲ್ಲ. ಸಿದ್ದರಾಮಯ್ಯ ಮೊನ್ನೆ ಬಂದಾಗಲೇ ಹೇಳಿದರು ಹೈಕಮಾಂಡ್. ನೀವು ಕೇಳಿದಾಗ ಖಂಡಿತ ಈಗ ನಾನು ಅದನ್ನೇ ಹೇಳ್ತೀನಿ. ಈಗ ನನ್ನನ್ನು ಕೇಳ್ಬೋದು, ನೀವು ಮಂತ್ರಿಯಾಗಿ ಮುಂದುವರಿತೀರಾ ಅಂತ ನಾನು ಹೇಳ್ಬೋದು. ನಾನು ಹೇಳ್ತೀನಿ, ಹೌದು, ನನಗೆ ಆಸೆ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ. ಪಕ್ಷ ನಮ್ಮ ಶಿಸ್ತಿನ ಪಕ್ಷ. ಅದಕ್ಕೋಸ್ಕರ ಮುಖ್ಯಮಂತ್ರಿಯವರು ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನ ಏನಿರ್ತದೆ ಅದರ ಪ್ರಕಾರ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಆ ಸನ್ನಿವೇಶ ನೀವು ಏನು ಕೇಳ್ತಾ ಇದ್ದೀರಾ ಅದು ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ. ನೋಡಿ, ವಿಸ್ತರಣೆ ಅದು ಆಗುವಂಥದ್ದು ಆಗ್ತದೆ. ಯಾವಾಗ ಆಗಬೇಕು, ಏನಾಗಬೇಕು ಅದು ಮುಖ್ಯಮಂತ್ರಿಯವರು, ರಾಷ್ಟ್ರದ ಅಧ್ಯಕ್ಷರು, ನಮ್ಮ ಉಸ್ತುವಾರಿ ಇದ್ದಾರೆ ಮತ್ತು ರಾಜ್ಯದ ಅಧ್ಯಕ್ಷರಿದ್ದಾರೆ, ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅದು ಶುರು ಆದಾಗ ಪ್ರಕ್ರಿಯೆ ನಿಮಗೂ ಕೂಡ ಗೊತ್ತಾಗ್ತದೆ. ಸದ್ಯದಲ್ಲಿ ಇನ್ನೇನು ಪ್ರಾರಂಭ ಏನಾಗಿಲ್ಲ ತಾನೆ. ಹೇಳೋರು ಕೇಳ್ತಾರೆ, ಹೇಳೋರು ಹೇಳ್ತಾರೆ. ಈಗ ಯಾರಿಗಾರು ನೀವು ನನ್ನ ಕೇಳಿದ್ರೆ ನೀವು ಮಂತ್ರಿ ಆಗ್ತೀರಂತ ಯಾರಾದ್ರೂ ನೀವು ಕೇಳಿದ್ರೆ ಹೌದು ನನಗೂ ಅವಕಾಶ ಇದೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಬೇರೆ, ನನಗಲ್ಲ, ನಾನು ಹೇಳ್ತೀನಿ ಯಾರೇ ಒಬ್ಬರಿಗೆ. ಅದಕ್ಕೆ ನಾನು ಹೇಳುವಂಥದ್ದು, ಈಗ ನನಗೆ ನೀವು ಕೇಳ್ಬೋದು, ನಿಮ್ಮನ್ನು ತೆಗೆದ್ರೆ ಏನು ಮಾಡ್ತೀರೋ, ತೆಗೆದ್ರೆ ಒಪ್ಕೊಳ್ತೀವಿ ನಾವು. ನಾವೇನು ಹಿಂದೆನೂ ಕೂಡ ನಾನು 3 ವರ್ಷ ಮಂತ್ರಿ ಆಗಿದ್ದೆ. ಆಮೇಲೆ ನಾನೇ ಹೇಳಿದೆ ನಾನು ಪಕ್ಷಕ್ಕೆ ಕೆಲಸ ಮಾಡ್ತೀನಿ, ಬೇರೆಯವ್ರಿಗೆ ಮಾಡಿ ಅಂತ 2015 ನಾನೇ ಹೇಳಿದ್ದೀನಿ. ಮುಖ್ಯಮಂತ್ರಿ ಕನ್ಸಿಡರ್ ಮಾಡಿದ್ರು ಯಾರು ಇಲ್ಲ, ಅದೆಲ್ಲ ಪ್ರಶ್ನೆನೇ ಬರೋದಿಲ್ಲ. RSS ಪದಸಂಚಲನದ್ದು ಅಲ್ಲಲ್ಲಿ ಚರ್ಚೆ ಆಗ್ತಿದೆ, ಆಕ್ಷೇಪ ಪರ ವಿರೋಧಗಳು ಕೇಳಿದ್ರೆ ಕಾನೂನು ಸುವ್ಯವಸ್ಥೆಗಳ ಸಮಸ್ಯೆ ಆಗೋದಿಲ್ಲ ಅಂತ ನೋಡಿ. ಅದು ಕಾನೂನು ಸುವ್ಯವಸ್ಥೆ ವಿಚಾರದಲ್ಲೇ ಅದು ಚರ್ಚೆ ಆಗ್ತಾ ಇರುವಂಥದ್ದು, ಆಯಿತಾ. ಯಾರಿಗೆ ಅದು ಏನೇ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಯಾರಿಗೂ ಕೂಡ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ಕೋಬೇಕು. ಅದು RSS ಇರ್ಬೋದು, ಇನ್ನೊಂದು ಸಂಸ್ಥೆ ಇರ್ಬೋದು, ಯಾರೇ ಇರ್ಬೋದು, ಅದರ ಕಾನೂನು ಚೌಕಟ್ಟಲ್ಲಿ ಇರಬೇಕು. RSS ಏನು ಕಾನೂನಿನ ಮೇಲೇನಿಲ್ಲ. ಅವರು ಕೂಡ ದೇಶದ ಕಾನೂನು ಅಡಿಯಲ್ಲೇ ಅವರು ಕೂಡ ಕೆಲಸ ಮಾಡಬೇಕು. ಈಗ ಬಿಜೆಪಿಯವರ ಆರೋಪ ಏನಂತ ಹೇಳಿದ್ರೆ RSS ಅನ್ನು ಟಾರ್ಗೆಟ್ ಮಾಡಿದೆ. ಆದರೆ PFI ಮತ್ತು SDPI ಅಂತ ಸಂಘಟನೆಗಳನ್ನು PFI ಬ್ಯಾನೇ ಆಗಿದೆಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವ್ಯಾರು ಸಪೋರ್ಟ್ ಮಾಡಿಲ್ಲ. SDPI ನಾಳೆ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಷ್ಟೇ. RSS ಅವರು BJP ಜೊತೆ ಇರುವಂಥ ಒಂದು ಸಂಘಟನೆ, ರಾಜಕೀಯ ಸಂಘಟನೆ. ಅದು ಅವರು ರಾಜಕೀಯೇತರ ಸಂಘಟನೆ ಆಗಿದ್ದಿದ್ರೆ ಅದೊಂಥರ, ಆದರೆ ಅವರು ರಾಜಕೀಯ ಸಂಘಟನೆ, ಒಂದು ಕಮ್ಯುನಲ್ ಸಂಘಟನೆ ಅದು. ಸೊ ಅವರು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿರೋದ್ರಿಂದ ನ್ಯಾಚುರಲಿ ಅವ್ರ ಮೇಲೆ ಇಂಥ ಎಲ್ಲ ಅನುಮಾನಗಳು ಬಂದೇ ಬರ್ತದೆ. ಯಾಕೆ ಮಾಡ್ತಾ ಇದ್ದಾರೆ, ಉದ್ದೇಶ ಏನು, ಅದು ರಾಜಕೀಯ ಇಲ್ಲದೆ ಹೋಗಿದ್ರೆ RSSನಲ್ಲಿ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಆದರೆ RSSನ ಇತಿಹಾಸ ನಮಗೆಲ್ಲ ಗೊತ್ತಿದೆ ತಾನೆ. ಸರ್, ಈಗ
ಸ್ಪೀಕರ್ ಅವರ ಕಚೇರಿ ಮತ್ತು ಯು ಟಿ ಖಾದರ್ ಅವರ ಮೇಲೆ ಭ್ರಷ್ಟಾಚಾರ ಮತ್ತು ಹಗರಣ ಆಗಿರುವಂಥ ಆರೋಪಗಳನ್ನು ಮಾಡ್ತಾ ಇರುವಂಥ ನೋಡಿ, ಕಾಗೇರಿ ಅವರು ಒಬ್ಬರು ಸ್ಪೀಕರ್ ಆಗಿ ಈ ರೀತಿ ಅವರು ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಅವ್ರ ಬಗ್ಗೆ ಏನು ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಈಗ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ. ಅವರಿಗೆ ಇಂಥ ಒಂದು ಸ್ಪೀಕರ್ ಬಗ್ಗೆ ಮಾತನಾಡಬೇಕಾದ್ರೆ ಅದು ಎಲ್ಲ ಆಧಾರಗಳು ಇಟ್ಕೊಂಡು ಮಾಹಿತಿಗಳು ಇಟ್ಕೊಂಡು ಬೇಕಾದ್ರೆ ರೈಟಿಂಗಲ್ಲಿ ಕೊಡಲಿ. ಅವರು ಸುಮ್ಮನೆ ನೀವು ನಿಂತ್ಕೊಂಡು ಏನೋ ಹೇಳ್ಬಿಟ್ಟು ಹೋಗ್ಬಿಟ್ರೆ ನಾವು ಹೇಳ್ಬೋದು ಕಾಗೇರಿ ಅವ್ರ ಕಾಲದಲ್ಲಿ ಬೇಕಾದಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಹೇಳೋಕ್ಕೆ ಎಲ್ಲ ಏನೋ ಇಲ್ಲ ತಾನೇ. ಭರತ್ ಶೆಟ್ಟಿ ಅವರು ಶಾಸಕರು ಆರೋಪ ಮಾಡಿದ್ದಾರೆ. ಭರತ್ ಶೆಟ್ಟಿ ಅವರು ಅವ್ರಿಗೆ ಏನು ಗೊತ್ತಿದೆಯೋ ಮಾಹಿತಿಗಳಿದೆ. ಅವರೇ ಶಾಸಕರಾಗಿದ್ದಾರಪ್ಪ, ವಿಧಾನಸಭೆಯಲ್ಲಿ ಇದ್ದಾರೆ. ಅಲ್ಲೇ ಪ್ರಶ್ನೆ ಮಾಡಲಿ, ಅಲ್ಲೇ ಒಂದು ಪ್ರಶ್ನೆ ಕೇಳಲಿ, ಈ ಥರ ಎಲ್ಲ ನಡೆದಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಅವರು ಯಾವುದೋ ಅನೇಕ ಸಮಿತಿಗಳಿದೆ, ಅಲ್ಲೂ ಕೇಳ್ಬೋದು, ವಿಧಾನಸಭೆಯಲ್ಲೇ ಕೇಳ್ಬೋದು, ಎಲ್ಲಾದರೂ ಕೇಳ್ಬೋದು. ಸುಮ್ಮನೆ ಪ್ರಚಾರಕ್ಕೋಸ್ಕರ ಅವರು ಸ್ಪೀಕರ್ ಅವ್ರ ಮೇಲೆ ಈ ಥರ ಹೇಳ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅತ್ಯಂತ ಕೀಳಮಟ್ಟದ ರಾಜಕಾರಣ ಕಾಗೇರಿಯವರು ಮಾಡಿದ್ದಾರೆ. ಈ ಭರತ್ ಶೆಟ್ಟಿನೂ ಕೂಡ ಮಾಡ್ತಾ ಇದ್ದಾರೆ. ನೋಡ್ರಿ, ಅವಕ್ಕೆಲ್ಲ ನಾವು ಉತ್ತರ ಕೊಡೋಕೆ ಹೋಗಲ್ಲ. ಸುಮ್ಮನೆ ನಾನು ಏನು ಬೇಕಾದ್ರೆ ಹೇಳ್ಬೋದು. ನೀವು ಇಂಥ ಒಂದು ವಿಚಾರಗಳು ಬಂದಾಗ ರೈಟಿಂಗಲ್ಲಿ ಕೊಡಿ, ಏನೇ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಬೇಕಾದ್ರೆ ಅದನ್ನು ಪ್ರಸ್ತಾಪ ಮಾಡಲಿ. ಅದ್ರ ಬಗ್ಗೆ ತನಿಖೆ ಖಂಡಿತ ಯಾರೂ ನಿರಾಕರಣೆ ಮಾಡೋದಿಲ್ಲ. ಆದರೆ ಅದಕ್ಕೆ ಆಧಾರಗಳು ಬೇಕು. ಸುಮ್ಮನೆ ಎಲ್ಲೋ ಒಂದು ಕಡೆ ಬೀದಿಲಿ ನಿಂತ್ಬಿಟ್ಟು ಮಾತಾಡ್ಬಿಟ್ಟು ಹೋಗ್ಬಿಟ್ರೆ. ಈಗ ಬೆಂಗಳೂರದೊಂದು ಖಾಸಗಿ ಸಂಸ್ಥೆಯೊಂದು ಅಧ್ಯಯನ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ಏನು ಮೊದಲು ಈ ಪ್ರಣಾಳಿಕೆ ಮಾಡಿದೆ ಅದರಲ್ಲಿ 224 ಏನು ಕೊಟ್ಟಿತ್ತು, ಅದರಲ್ಲಿ 4% ಮಾತ್ರ ಈಡೇರಿಸಿಬಿಟ್ಟು ಬೇರೆ ಏನು ಮಾಡಿಲ್ಲ. ಈಗಿನ ಪ್ರಣಾಳಿಕೆ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ 3 ವರ್ಷ ಇದೆ ನೋಡಿ. ಅದು ನಾನು ಒಪ್ಪೋದಕ್ಕೆ ತಯಾರಾಗಿಲ್ಲ. ಆದರೆ ಸಾಕಷ್ಟು ನಾವು ಮುಖ್ಯವಾದಂಥ ವಿಷಯಗಳನ್ನು ಈಗಾಗಲೇ ನಾವು ಮಾಡಿ ತೋರಿಸಿದ್ದೇವೆ. ಯಾಕಂತ ಹೇಳಿದರೆ ಬಹಳ ಮಹತ್ತರವಾದಂಥ ಇದ್ದಂಥ ಏನು ನಮ್ಮ ಗ್ಯಾರಂಟಿ ಯೋಜನೆಗಳು ಅದನ್ನು ಕೂಡ ಮಾಡಿದ್ದೇವೆ. ಮತ್ತು ಹಲವಾರು ನೋಡಿ, ನಮ್ಮ ಅವಧಿಯಲ್ಲಿ ಏನೇನು ನಾವು ಹಿಂದಿನ ಸರ್ಕಾರದಲ್ಲೂ ಕೂಡ ನಾವು ಮಾಡಿದ್ದು. ಕಾಂಗ್ರೆಸ್ ಅವ್ರಿಗೆ ಮಾತ್ರ ನೀವು ಪ್ರಶ್ನೆ ಕೇಳ್ತೀರ. ಯಾಕೆಂತ ಹೇಳಿದ್ರೆ BJP ಅವರಿಗೆ ಅವರು ಪ್ರಣಾಳಿಕೆಯಲ್ಲಿ ಏನಿತ್ತು ಅಂತಲೂ ಗೊತ್ತಿರೋದಿಲ್ಲ, ಏನು ಮಾಡಿದ್ರು ಅಂತಲೂ ಗೊತ್ತಿರೋದಿಲ್ಲ. ಅವ್ರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ನಾವೇ ಹೇಳುವಂಥದ್ದು ಕಾಂಗ್ರೆಸ್ ಅವರು, ನಾವು ಪ್ರಣಾಳಿಕೆ ಕೊಟ್ಟಿದ್ದೇವೆ, ಅದ್ರ ಪ್ರಕಾರ ಮಾಡ್ತೀವಿ, ನಾವು ಮಾಡಿದ್ದೇವೆ ಅಂತ ನಾವೇ ಪದೇ ಹೇಳ್ಕೊಡ್ತೀವಿ. ಯಾಕಂದರೆ ನಮ್ಗೆ ಆ ಹೊಣೆಗಾರಿಕೆ ಇದೆ. ಇದನ್ನು ಕೂಡ ಖಂಡಿತವಾಗಿಯೂ ನಮ್ಮ ಪ್ರಣಾಳಿಕೆಯಲ್ಲಿ ಏನೇನಿದೆ ಅದೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರ್ತದೆ. 100% ಯಾರೂ ಮಾಡೋಕ್ಕಾಗಲ್ಲ, ಆದರೆ 90% ಮಾಡೇ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.